ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಇದಲ್ಲವೇ ಜೀವನ. ಹೀಗೆ ಲೈಬ್ರರಿಯಲ್ಲಿ ಕುಳಿತುಕೊಂಡಿರುವಾಗ ಮನಸ್ಸು ಯೋಚನಾ ಲಹರಿಯಲ್ಲಿ ಮುಳುಗಿತ್ತು. ಮನೆಯಲ್ಲಿ ಅಣ್ಣ ಮದುವೆ ಆಗುತ್ತೇನೆ ಎಂಬ ವಿಷಯ ತಿಳಿಸಿದಾಗ ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟವಳು ನಾನು ದುಡಿದ ಸಂಪಾದನೆಯನ್ನು ಅವನ ಮದುವೆಗೆ ಅಂತ ಸುರಿದು ಖುಷಿಯಿಂದ ಓಡಾಡಿ ಮದುವೆ ಮಾಡಿದ್ದು ನನಗೆ ತುಂಬ ತೃಪ್ತಿ ನೀಡಿತ್ತು. ಎಲ್ಲ ಗೆಳೆಯತಿಯರು ನನ್ನನ್ನು ಸರಿಯಾಗಿ ಹೀಯಾಳಿಸುತ್ತಿದ್ದರು. ಅಣ್ಣನಿಗೆ ಮದುವೆಯಾಯಿತು, ಇನ್ನು ಮೇಲಾದರೂ ನಿನ್ನ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವುದನ್ನು ಕಲಿ. ನಾವು ಯಾವಾಗಲೂ ಎಲ್ಲರಿಗೂ ಇಷ್ಟಪಡಬೇಕು ಎಂಬುದೇನೂ ಇಲ್ಲವಲ್ಲ. ನಿನ್ನ ಈ ಅತಿಯಾದ ಪ್ರೀತಿ ನಿನಗೆ ಕಹಿಯಾಗದಿದ್ದರೆ ಸಾಕು ಎಂದು ಮಾತನಾಡುವಾಗ ನಾನು ಮಾತ್ರ ಅಣ್ಣನ ಮೇಲಿನ ಕುರುಡು ನಂಬಿಕೆಯಿಂದ ಅವರ ಮಾತುಗಳನ್ನು ತಳ್ಳಿಹಾಕುತ್ತಾ ಬರುತ್ತಿದ್ದೆ. ಅತ್ತಿಗೆಯು ಬಲಗಾಲಿಟ್ಟು ಮನೆಗೆ ಬಂದದ್ದೇ ತಡ ತನ್ನ ವರಸೆಯನ್ನು ಶುರು ಮಾಡುವಳು. ಅಣ್ಣನ ಮದುವೆಯಾದ ಸದರಲ್ಲಿ ನಮ್ಮ ಊರಿನ ಸಮೀಪದಲ್ಲಿರುವ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಕೆಲಸದಲ್ಲಿ ದೊರೆಯುತ್ತಿದ್ದ ಸಂಬಳ ಕಡಿಮೆ ಅಲ್ಲದಿದ್ದರೂ ಎಲ್ಲವನ್ನು ಪೂರೈಸಿಕೊಂಡು ಹೋಗುವಂತೆ ಇರುತ್ತಿತ್ತು. ನನಗೆ ಸಿಗುತ್ತಿದ್ದ ಎಲ್ಲ ಸಂಬಳವನ್ನು ತಂದು ಮನೆಯ ಖರ್ಚಿಗೆ ಅಂತಲೇ ಬಳಸುತ್ತಿದ್ದೆ. ಅತ್ತಿಗೆ ಎಂದರೆ ತಾಯಿಯ ಸಮಾನ ಎಂದು ತಿಳಿದವಳು ನಾನು. ನನಗಿಂತ ಅತ್ತಿಗೆ ಚಿಕ್ಕವಳಾದರೂ ಕೂಡ ಒಂದು ದಿನವೂ ಅವರ ಹೆಸರನ್ನು ಹಿಡಿದು ಕರೆಯದೆ ಬಾಯಿ ತುಂಬ ಅತ್ತಿಗೆ ಎನ್ನುತ್ತಾ ಅತಿಯಾದ ಗೌರವವನ್ನು ಕೊಡುತ್ತಿದ್ದೆ. ಅತ್ತಿಗೆಯೂ ಅಷ್ಟೇ, ಆರಂಭದಲ್ಲಿ ಚೆನ್ನಾಗಿಯೇ ಇದ್ದರು. ತನಗೆ ಬೇಕಾದ ವಸ್ತುಗಳನ್ನು ನನ್ನಿಂದಲೇ ತರಿಸಿಕೊಳ್ಳುತ್ತಿದ್ದರು. ಅಣ್ಣನ ಹತ್ತಿರ ಕೇಳುವುದು ಅಪರೂಪವಾಗಿತ್ತು. ಕಾಲಕ್ರಮೇಣ ಅತ್ತಿಗೆ ಅಮ್ಮನ ಜೊತೆ ತನ್ನ ಚಾಳಿಯನ್ನು ಶುರು ಮಾಡಿದಾಗ ನಾನು ಅಮ್ಮನೊಂದಿಗೂ ಸಹ, ಅವಳು ಕೂಡ ಒಂದು ಹೆಣ್ಣಲ್ಲವೇ ಅಮ್ಮ, ಅವಳಿಗೆ ಈ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು, ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದೆ. ಆದರೆ ನನ್ನ ಅಮ್ಮ ವಯಸ್ಸಾದವರು, ಸಾಲದಕ್ಕೆ ಹಳ್ಳಿಯಲ್ಲಿಯೇ ಹುಟ್ಟಿ ಬೆಳೆದವರು, ವಯೋಸಹಜವಾಗಿ ತಾಳ್ಮೆ ಕಡಿಮೆ, ಆದರೂ ಮನಸ್ಸು ತುಂಬ ಮೃದು. ಆಗ ನಾನು ಅತ್ತಿಗೆಯೊಂದಿಗೂ ಹೇಳುತ್ತಿದ್ದೆ, ಅಮ್ಮ ಕೂಡ ನಿಮ್ಮ ತಾಯಿಯ ಸಮಾನ ಅತ್ತಿಗೆ, ಕೋಪದಿಂದ ಏನಾದರೂ ಹೇಳಿದರೂ ನೀವು ಬೇಜಾರು ಮಾಡಿಕೊಳ್ಳಲೇಬೇಡಿ ಎನ್ನುತ್ತಿದ್ದೆ. ನಾನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ಮುಂಚೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಹೋಗುತ್ತಿದ್ದೆ. ಆದರೂ ಅತ್ತಿಗೆಗೆ ಸಮಾಧಾನವೇ ಇರುತ್ತಿರಲಿಲ್ಲ. ಅಣ್ಣ ಸಂಜೆ ಬಂದ ನಂತರ ಮನೆಯ ಎಲ್ಲ ಕೆಲಸ ತಾನೇ ಮಾಡಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಳು. ಕೆಲ ಸಮಯಗಳ ನಂತರ ಮನೆಯಲ್ಲಿ ವಿನಾಕಾರಣ ಸಣ್ಣ ಸಣ್ಣ ಮಾತುಗಳಿಗೂ ದೊಡ್ಡ ಜಗಳ ತೆಗೆಯುತ್ತಿದ್ದರು. ಅವರ ಬೇಡದ ಮಾತುಗಳನ್ನು ಕೇಳಿ ನನಗೂ ಸಾಕಾಗಿ ಹೋಗಿತ್ತು. ಮೊದಲಿನಿಂದಲೂ ಕಷ್ಟದಲ್ಲಿಯೇ ಬೆಳೆದ ನನಗೆ ಅತ್ತಿಗೆಯಿಂದ ಮನೆಯಲ್ಲಿ ಖುಷಿ ದೊರೆಯುತ್ತದೆ ಎಂದು ತಿಳಿದಿದ್ದೆ. ಆದರೆ ಬದಲಾಗಿ ಸಿಕ್ಕಿದ್ದು ನೋವು ಮಾತ್ರ. ಒಬ್ಬ ಗೆಳತಿಯಂತೆ ವರ್ತಿಸುತ್ತಾರೆ ಎಂದುಕೊಂಡಿದ್ದೆ. ಅವರೊಂದಿಗೆ ಎಷ್ಟೇ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದರೂ ಅವರು ತನ್ನದೇ ಹಠವನ್ನು ಸಾಧಿಸುತ್ತಿದ್ದರು. ನನ್ನ ಒಂದು ಮಾತಿಗೂ ಬೆಲೆ ಕೊಡುತ್ತಿರಲಿಲ್ಲ. ಅವರ ಮಾತೇ ಅಲ್ಲಿ ನಡೆಯಬೇಕಾಗಿತ್ತು. ಇದೆಲ್ಲದರ ನಡುವೆ ಒಂದು ಮುದ್ದಾದ ಮಗುವಿನ ಆಗಮನ. ಆಗಲೂ ಅತ್ತಿಗೆಯ ಒರಟು ಮಾತು ತಪ್ಪಲಿಲ್ಲ. ನನ್ನ ತಂದೆಗೆ ವಯಸ್ಸಾಗಿದ್ದರೂ ಸಹ ಆ ಸಣ್ಣ ಮಗುವನ್ನು ತಂದೆಯ ಕೈಯಲ್ಲಿ ಕೊಟ್ಟು ಆಟವಾಡಿಸಲು ಹೇಳುತ್ತಿದ್ದರು. ಆಟವಾಡಿಸುತ್ತಾ ಸ್ವಲ್ಪ ಮಗು ಕೆಳಕ್ಕೆ ಬಿದ್ದರೆ ನಂತರ ತಂದೆಯನ್ನು ಸರಿಯಾಗಿ ಬೈಯುತ್ತಿದ್ದಳು. ಇದನ್ನು ನೋಡುತ್ತಿದ್ದಾಗ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಮನೆಯಲ್ಲಿ ಇದ್ದರೆ ನೆಮ್ಮದಿಯೇ ಇಲ್ಲ ಎಂದೆನಿಸಿದಾಗ ನಾನು ಸೀದಾ ಮೈಸೂರಿಗೆ ಕೆಲಸಕ್ಕೆ ಹೊರಟಿದ್ದೆ. ಹೊರಗೆ ಕೆಲಸ ಮಾಡುವ ಮಹಿಳೆಯರಿಗೆ ಕೆಲಸದ ಒತ್ತಡ ಅಲ್ಲದೆ ಕುಟುಂಬದ ಆಗುಹೋಗು ತೊಂದರೆಗಳಿಗೆ ಸಿಲುಕಿ ನಾನು ಹೈರಾಣಾಗಿ ಹೋಗಿದ್ದಂತೂ ನಿಜ.
ಮನೆಯಲ್ಲಿ ಅತ್ತಿಗೆ, ಅಮ್ಮ, ಅಪ್ಪ ಮತ್ತು ಅಣ್ಣ ಇರುತ್ತಿದ್ದರು. ಅಣ್ಣ ಕೆಲಸಕ್ಕೆ ಹೋದರೆ ಸಂಜೆಯೇ ಬರುತ್ತಿದ್ದ. ಅತ್ತಿಗೆ ರೂಮಿನ ಹೊರಗೂ ಬರದೆ ಎಲ್ಲ ಸಮಯ ರೂಮಿನಲ್ಲಿಯೇ ಮಲಗಿರುತ್ತಿದ್ದರು. ಕೆಲವೊಮ್ಮೆ ಅಪ್ಪ ಅಥವಾ ಅಮ್ಮ ಅವರನ್ನು ಒತ್ತಾಯದಿಂದ ಕರೆದಾಗ ಏನಾದರೂ ಸಣ್ಣ ಮಾತಿಗೆ ಜಗಳವಾಡಿ ರಾದ್ದಾಂತ ಮಾಡುತ್ತಿದ್ದರು. ನಂತರ ಅತ್ತಿಗೆಯ ಅಮ್ಮ ನನಗೆ ಕರೆ ಮಾಡಿ ಬಾಯಿಗೆ ಬಂದಂತೆ ಬೈಯುತ್ತಿದ್ದರು. ಅಪ್ಪ ಅಮ್ಮನ ಏನೂ ತಪ್ಪಿಲ್ಲದಿದ್ದರೂ ಸುಮ್ಮನೆ ಅವರ ಮೇಲೆಯೇ ಆರೋಪಿಸುತ್ತಿದ್ದರು. ಅತ್ತಿಗೆಯ ತಾಯಿ ವಯಸ್ಸಿನಲ್ಲಿ ದೊಡ್ಡವರು ಎಂದು ಮರ್ಯಾದೆ ಕೊಟ್ಟು ಸುಮ್ಮನಾಗುತ್ತಿದ್ದೆ. ಅದೊಂದು ದಿನ ನನ್ನ ತಂದೆ ತಾಯಿಯ ಮೇಲೆ ಇಲ್ಲದ ಆಪಾದನೆಯನ್ನು ಹಾಕಿ ಅಣ್ಣನನ್ನು ಕರೆದುಕೊಂಡು ಮನೆ ಬಿಟ್ಟು ಹೊರಟು ನಡೆಯುವಳು. ನನಗೆ ಒಳ್ಳೆಯ ಸಂಬಂಧಗಳು ಬಂದವರು. ಮನೆ, ಅಣ್ಣ, ಅತ್ತಿಗೆ ಎನ್ನುತ್ತಾ ಎಲ್ಲವನ್ನು ಬದಿಗೊತ್ತಿ ಮನೆಗಾಗಿಯೇ ದುಡಿಯುತ್ತಿದ್ದೆ. ಮನೆಗೆ ಹೋದಾಗ ಕಣ್ಣಿಗೆ ಬಿದ್ದದ್ದು ಅಳುತ್ತಾ ಕುಳಿತ ಅಪ್ಪ ಅಮ್ಮ. ಯಾರಿಗಾಗಿ ನಾನು ಇಷ್ಟೆಲ್ಲ ಕಷ್ಟಪಡುತ್ತಿದ್ದೇನೆಯೋ ಅವರೇ ಈಗ ನೋವಿನಲ್ಲಿ ಕುಳಿತಾಗ ಹೃದಯ ತುಂಬ ದುಃಖಿಸಿತು. ಇಲ್ಲ, ಇನ್ನು ಈ ಕಷ್ಟವನ್ನು ನಾನು ಸಹಿಸಲಾರೆ. ಅತ್ತಿಗೆ ಬುದ್ಧಿ ಇಲ್ಲದಂತೆ ಮಾತನಾಡಿದರೂ ಅಣ್ಣನಿಗೆ ಈ ಮನೆಯಲ್ಲಿ ಇರಬಹುದಿತ್ತಲ್ಲ. ವಯಸ್ಸಾದ ಅಪ್ಪ ಅಮ್ಮನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗಲು ಮನಸ್ಸಾದರೂ ಹೇಗೆ ಬಂದಿತ್ತು? ಕೊನೆಗೆ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಇನ್ನು ಹೀಗೆ ಕುಳಿತರೆ ನನ್ನ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತೆ. ಆದ್ದರಿಂದ ನಾನು ಮದುವೆಯಾಗಲು ಸಿದ್ಧ. ಆದರೆ ಒಂದು ಕಂಡೀಷನ್, ಮದುವೆಯಾಗಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಅಮ್ಮನೊಂದಿಗೆ ಹೇಳಿಕೊಂಡಿದ್ದೆ. ಹೇಗೋ ಬ್ರೋಕರ್ನೊಂದಿಗೆ ಹೇಳಿ ನನಗೆ ಒಂದು ಕಡೆಯಿಂದ ಒಳ್ಳೆಯ ವರನನ್ನು ಹುಡುಕಿದರು ಅಮ್ಮ. ಹೆಣ್ಣು ನೋಡಲು ಬಂದು ಅವರಿಗೂ ನನ್ನನ್ನು ಹಿಡಿಸಿತ್ತು. ಏನೋ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದಾಗ ಬೇರೇನೂ ಮಾತನಾಡದೆ ನಾನು ಮದುವೆಗೆ ಒಪ್ಪಿಕೊಂಡೆ. ಸ್ವಲ್ಪ ದಿನದಲ್ಲಿ ನಿಶ್ಚಿತಾರ್ಥವೂ ನಡೆದಿತ್ತು. ನಂತರ ನಾನು ಮದುವೆಯಾಗುವ ಹುಡುಗ ಹೀಗೆ ಒಂದು ದಿನ ನನ್ನನ್ನು ಶಾಪಿಂಗ್ ಕರೆದಿದ್ದ. ಒಲ್ಲದ ಮನಸ್ಸಿನಿಂದ ನಾನು ಜೊತೆಗೆ ಹೆಜ್ಜೆ ಹಾಕಿದ್ದೆ. ಆದರೆ ಪ್ರತಿಯೊಂದು ಮಾತಿಗೂ ಅವನು ನನಗೆ ಹೊಂದಿಕೆ ಆಗುತ್ತಲೇ ಇರಲಿಲ್ಲ. ನನ್ನ ಯಾವುದೇ ಬೇಡಿಕೆಗಳನ್ನು ಈಡೇರಿಸುತ್ತಿರಲಿಲ್ಲ. ಕೊನೆ ಪಕ್ಷ ನಾವಿಬ್ಬರೂ ಒಂದು ಪಾರ್ಕಿನಲ್ಲಿ ಕುಳಿತು ಮಾತನಾಡೋಣ ಎನ್ನುವಾಗ ಅದಕ್ಕೂ ಒಪ್ಪುತ್ತಿರಲಿಲ್ಲ. ಅದ್ಯಾಕೆ ಪಾರ್ಕಿನಲ್ಲಿ ಕುಳಿತುಕೊಂಡು ಬೇರೆಯವನ್ನು ನೋಡರಲ್ಲ ಎಂದು ಕೇಳುತ್ತಿದ್ದ. ಪ್ರತಿಯೊಂದು ವಿಷಯಕ್ಕೂ ನಿನ್ನ ಅಣ್ಣನ ಮದುವೆ ಆಗಿಯೂ ನೀನು ಯಾಕೆ ಮದುವೆ ಆಗಲಿಲ್ಲ? ಯಾರನ್ನಾದರೂ ಪ್ರೀತಿಸುತ್ತಿದ್ದೆಯಾ ಅಥವಾ ಯಾರಾದರೂ ಮೋಸ ಮಾಡಿ ಹೋಗಿದ್ದಾರಾ ಎಂದು ಇಲ್ಲಸಲ್ಲದ ಪ್ರಶ್ನೆಗಳನ್ನು ಮಾಡುತ್ತಿದ್ದ. ಅದ್ಯಾಕೋ ಅವನ ಮಾತುಗಳು ನನಗೆ ಹಿಡಿಸಲೇ ಇಲ್ಲ. ಇಲ್ಲ, ಇನ್ನು ಈ ಜವಾಬ್ದಾರಿಗಳನ್ನು ನಾನು ವಹಿಸಲಾರೆ ಎನ್ನುತ್ತಾ ನಿಶ್ಚಿತಾರ್ಥವಾದ ಉಂಗುರವನ್ನು ಅವನ ಮುಖಕ್ಕೆ ಎಸೆದು ಅಲ್ಲಿಂದ ಮನೆಯ ಕಡೆಗೆ ಹೊರಟೆ. ಯಾವ ಬಂಧನದಲ್ಲಿ ಉಳಿದರೂ ನನಗೆ ಯಾವುದೇ ಸಂತೋಷ ಇರುವುದಿಲ್ಲ ಎಂದೆನಿಸಿ ಮನೆಗೆ ಬಂದು ಅಮ್ಮನೊಂದಿಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿದೆ. ಅವನು ಒಬ್ಬ ಸಂಶಯ ಪಿಶಾಚಿ. ಒಂದು ದಿನಕ್ಕೆ ಅವನು ಇಂತಹ ಸಂಶಯಗಳನ್ನೆಲ್ಲ ವ್ಯಕ್ತಪಡಿಸಿರುವಾಗ ಮದುವೆಯಾಗಿ ಜೀವನ ಪೂರ್ತಿ ಅವನೊಂದಿಗೆ ಹೇಗೆ ಜೀವನ ಸಾಗಿಸಲಿ ಅಮ್ಮ? ದಯವಿಟ್ಟು ನನ್ನನ್ನು ಮದುವೆಗೆ ಒತ್ತಾಯ ಮಾಡಬೇಡಿ. ಸಮಯ ಬಂದಾಗ ನಾನೇ ನೋಡಿ ಮದುವೆಯಾಗುತ್ತೇನೆ. ಅಣ್ಣ ಈ ಮನೆಗೆ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ. ಅವನಿಗೆ ನಮ್ಮನ್ನೆಲ್ಲ ನೆನಪು ಸಹ ಇಲ್ಲ. ಹಾಗಿದ್ದಾಗ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ ಅಮ್ಮ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ಮದುವೆಯಾಗುವುದಿಲ್ಲ. ಹೀಗೆಯೇ ಜೀವನ ಪೂರ್ತಿ ನಿಮ್ಮೊಂದಿಗೆ ಉಳಿದು ಬಿಡುತ್ತೇನೆ ಎನ್ನುತ್ತಾ ತಾಯಿಯನ್ನು ತಬ್ಬಿಕೊಂಡು ಅಳುವಳು. ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ಇರುವುದಿಲ್ಲ. ಹೀಗೆ ಒಂದು ದಿನ ಮನೆಯಲ್ಲಿದ್ದಾಗ ನನ್ನ ಗೆಳತಿ ಫೋನ್ ಮಾಡಿ, ನಿನ್ನ ಅಣ್ಣ ಮತ್ತು ಅತ್ತಿಗೆ ಹೋಗುತ್ತಿದ್ದ ಬೈಕ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ, ಕೂಡಲೇ ಅಲ್ಲಿಗೆ ಬರಲು ಹೇಳುತ್ತಾಳೆ. ಎಷ್ಟಾದರೂ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನಲ್ಲವೇ? ಅವನನ್ನು ಹಾಗೆ ಬಿಡಲು ಮನಸ್ಸಾಗದೆ ಎದ್ದೇನೋ ಬಿದ್ದೇನೋ ಎಂದು ಆಸ್ಪತ್ರೆಗೆ ತೆರಳಿದ್ದೆ.
ಅವರಿಬ್ಬರೂ ಆ ಅಪಘಾತದಲ್ಲಿ ಬದುಕುಳಿದಿದ್ದೇ ಹೆಚ್ಚು. ಇಬ್ಬರಿಗೂ ಗಂಭೀರವಾದ ಏಟಾಗಿತ್ತು. ಅಣ್ಣನ ತಲೆಗೆ ಪೆಟ್ಟಾಗಿತ್ತು. ಅತ್ತಿಗೆ ಶಾಶ್ವತವಾಗಿ ಒಂದು ಕಾಲನ್ನು ಕಳೆದುಕೊಂಡಿದ್ದರು. ಅದೇನೋ ಅದೃಷ್ಟಕ್ಕೆ ಮಗುವನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗಿದ್ದರಿಂದ ಮಗು ಬಚಾವಾಗಿತ್ತು. ಅವರು ನಮಗೆ ಎಷ್ಟೇ ದ್ರೋಹ ಮಾಡಿದ್ದರೂ ಅವರನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಬಿಟ್ಟು ಬರಲು ಮನಸ್ಸಾಗದೆ ಆಸ್ಪತ್ರೆಯಲ್ಲಿಯೇ ಉಳಿದು ಅವರ ಎಲ್ಲ ಕಷ್ಟಗಳಿಗೂ ಬೆನ್ನೆಲುಬಾಗಿ ನಿಂತಿದ್ದೆ. ಅಪ್ಪ ಅಮ್ಮ ಆಸ್ಪತ್ರೆಗೆ ಬಂದು ಹೋಗುತ್ತಿದ್ದರು. ಅವರಿಬ್ಬರು ಆರೋಗ್ಯದಲ್ಲಿ ಚೇತರಿಸಿಕೊಂಡ ನಂತರ ಆದದ್ದಾಗಲಿ ಎಂದು ಸೀದಾ ಮನೆಗೆ ಕರೆದುಕೊಂಡು ಬಂದೆ. ಅಣ್ಣ ಅತ್ತಿಗೆಯ ವ್ಯವಸ್ಥೆ ನೋಡಿ ಅಪ್ಪ ಅಮ್ಮ ಕಣ್ಣೀರಾಗುವರು. ಕೆಲ ದಿನಗಳ ನಂತರ ಅಣ್ಣ ಗುಣಮುಖನಾಗಿ ಮೊದಲಿನಂತಾಗಿದ್ದ. ಆದರೆ ಅತ್ತಿಗೆಯು ಶಾಶ್ವತವಾಗಿ ಒಂದು ಕಾಲನ್ನು ಕಳೆದುಕೊಂಡಿದ್ದರು. ಈಗ ಅವರಿಗೆ ನಡೆಯಲು ಯಾರಾದರೊಬ್ಬರ ಆಸರೆ ಬೇಕಾಗಿಯೇ ಬಿತ್ತು. ನಾನು ಅವರನ್ನು ಅತ್ತಿಗೆಯಂತೆ ನೋಡದೆ ಒಬ್ಬ ಅಕ್ಕನಂತೆ ನೋಡುತ್ತಿದ್ದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಅತ್ತಿಗೆಗೆ ಈಗ ನಮ್ಮೆಲ್ಲರ ಮನಸ್ಸು ಏನು ಎನ್ನುವುದು ಅರ್ಥವಾಗಿತ್ತು. ಮೊದಲೆಲ್ಲ ಅವರ ತಾಯಿ ಹೇಳಿದಂತೆ ಕುಣಿದಾಡುತ್ತಿದ್ದರು. ಅತ್ತಿಗೆಯ ತಾಯಿ ಬಂದು ಎಷ್ಟೇ ಕರೆದರೂ ಅವರೊಂದಿಗೆ ಹೋಗದೆ ನಮ್ಮ ಜೊತೆಯೇ ಉಳಿದುಕೊಂಡರು. ನನ್ನ ಇಂತಹ ಪರಿಸ್ಥಿತಿಗೆ ನೀವೇ ಕಾರಣ ಎಂದು ತಾಯಿಯನ್ನು ಬೈದು ಕಳುಹಿಸಿದರು ಅತ್ತಿಗೆ. ಅಂದಿನಿಂದ ಅತ್ತಿಗೆಯ ತಾಯಿ ನಮ್ಮ ಮನೆಗೆ ಕಾಲಿಡಲೇ ಇಲ್ಲ. ಅತ್ತಿಗೆಯು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಎನ್ನುವಂತೆ ಎಲ್ಲ ಕಷ್ಟ ಅನುಭವಿಸಿದ್ದರು. ನಾನು ನನ್ನ ದುಡಿಮೆಯ ಹಣದಿಂದಲೇ ಅತ್ತಿಗೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಕೃತಕ ಕಾಲಿನ ವ್ಯವಸ್ಥೆ ಮಾಡಿಸಿದ್ದೆ. ಎಲ್ಲರಂತೆ ಅಲ್ಲದಿದ್ದರೂ ಸ್ವಲ್ಪ ಕುಂಟುತ್ತಾ ಯಾರ ಸಹಾಯವಿಲ್ಲದೆ ನಡೆದಾಡುತ್ತಿದ್ದರು. ಅತ್ತಿಗೆಯು ನನ್ನೊಂದಿಗೆ ಕೈ ಮುಗಿಯುತ್ತಾ ಈ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕಣ್ಣೀರು ಹಾಕುತ್ತಾ ಕೇಳಿದಾಗ ಅತ್ತಿಗೆಯೊಂದಿಗೆ ನಾನು ಒಂದು ಮಾತನ್ನು ಹೇಳಿದೆ. ಚಿಕ್ಕಂದಿನಿಂದಲೂ ನಮ್ಮನ್ನು ಎಲ್ಲ ಕಷ್ಟ ಸುಖಗಳಲ್ಲಿಯೂ ಸಾಕಿ ಸಲಹಿದ ನಮ್ಮ ತಂದೆ ತಾಯಿಯನ್ನು ವಿವಾಹವಾದ ತಕ್ಷಣವೇ ಬಿಟ್ಟು ನಾವು ಬೇರೆ ಹೋಗುವುದರಿಂದ ಸಾಧಿಸಬೇಕಾಗಿರುವುದು ಏನೂ ಇಲ್ಲ ಅತ್ತಿಗೆ. ಅತ್ತೆ ಮಾವ ಎಂಬ ತುಂಬು ಕುಟುಂಬದಲ್ಲಿ ನಾವು ಜೀವಿಸಿದರೆ ನಮಗೆ ಯಾವ ತೊಂದರೆಯೂ ಇಲ್ಲದೆ ಮಕ್ಕಳು ಒಳ್ಳೆಯ ಬುದ್ಧಿ ಕಲಿಯುತ್ತಾರೆ. ದೇಹದಲ್ಲಿ ಬಿಸಿ ರಕ್ತ ಓಡಾಡುವಾಗ ಎಲ್ಲರನ್ನೂ ಕಡೆಗಣಿಸಿ ನಡೆಯಬಾರದು ಎಂಬುದು ಅತ್ತಿಗೆಗೆ ಈಗ ಮನದಟ್ಟಾಗಿತ್ತು. ಅತ್ತಿಗೆಯು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹಾಗೆಯೇ ಕೆಲ ಸಮಯಗಳ ನಂತರ ನನಗೂ ಒಬ್ಬ ಒಳ್ಳೆಯ ಜೊತೆಗಾರ ದೊರೆತು ವಿವಾಹವಾಗಿ ಪಕ್ಕದ ಊರಿನಲ್ಲಿಯೇ ಜೀವಿಸುತ್ತಿದ್ದೇನೆ. ಅತ್ತಿಗೆ ಈಗ ನನ್ನೊಂದಿಗೆ ಮಾತನಾಡಲು ಹಾತೊರೆಯುತ್ತಿರುತ್ತಾರೆ. ಗಂಡನೊಂದಿಗೆ ನಾನು ತವರು ಮನೆಗೆ ಹೋದಾಗ ಅತ್ತಿಗೆ ನನ್ನನ್ನು ಒಬ್ಬ ತಾಯಿಯಂತೆ ನೋಡಿಕೊಳ್ಳುತ್ತಾರೆ. ಅಣ್ಣನ ಮದುವೆಯಾದ ಹೊಸದರಲ್ಲಿ ಅತ್ತಿಗೆಯಿಂದ ನಾನು ಏನು ಬಯಸಿದ್ದೇನೋ ಅದೇ ಪ್ರೀತಿಯನ್ನು ಈಗ ನನಗೆ ಉಣಬಡಿಸುತ್ತಿದ್ದರು. ಅತ್ತೆ ಮಾವನನ್ನು ಸ್ವಂತ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದರು. ಅಣ್ಣನ ಮಾತಿಗೆ ಬೆಲೆ ಕೊಡುತ್ತಿದ್ದರು. ಒಟ್ಟಿನಲ್ಲಿ ಅತ್ತಿಗೆ ತುಂಬ ಬದಲಾಗಿ ಹೋಗಿದ್ದರು. ಇದಲ್ಲವೇ ಜೀವನ? ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.